ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಸಿದ್ದೇಶ್ ಕಾತ್ರಕಿಹಟ್ಟಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಓದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಓದುವುದಕ್ಕೂ ಬಹು ಮುಖ್ಯವಾದ ಕಾರಣವಿದೆ. ಪ್ರಪಂಚದಲ್ಲಿ ಭಾರತೀಯ ಸಮಾಜಕ್ಕೆ ವಿಶಿಷ್ಟವಾದ ಮಣ್ಣಿನ ಗುಣ ಇದೆ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಭುತ್ವ ಜನದ ನಡುವೆ ವೈರುಧ್ಯಗಳಿವೆ. ಭಾರತೀಯ ಸಂದರ್ಭದಲ್ಲಿ 21ನೇ ಶತಮಾನದಲ್ಲಿ ಪ್ರಭುತ್ವ ಬಗೆಗಿನ ಪ್ರಶ್ನಿಸುವ ಹಾಗೂ ಆಲೋಚಿಸುವಲ್ಲಿ ತಟಸ್ಥ ನಿಲುವುಗಳಿವೆ. ಇಂಥ ಹೊತ್ತಿನಲ್ಲಿ ಭಾರತದ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ತುಂಬ ಮಹತ್ವ ಎನಿಸಿಕೊಳ್ಳುತ್ತವೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 7ರಲ್ಲಿ ವಿದೇಶಿಯನಿಗೆ ಒಂದು ಮನವಿ ಎಂಬ ಲೇಖನವನ್ನು ಅತ್ಯಂತ ಪ್ರೀತಿಯಿಂದ ಒಪ್ಪಿ ಓದುವೆ. ಕೆಲವು ಅಪವಾದಗಳನ್ನು ಬಿಟ್ಟರೆ ಭಾರತದ ವಿದ್ಯಮಾನಗಳ ಬಗ್ಗೆ ಆಸಕ್ತಿ ತೋರುವ ವಿದೇಶಿಯರೆಲ್ಲ ಕಾಂಗ್ರೆಸ್ ಪರ ವಹಿಸುತ್ತಾರೆ ಎನ್ನುವುದು ಸಾಮಾನ್ಯ ಅನುಭವ. ಇದರಿಂದ ಭಾರತದ ಇತರ ರಾಜಕೀಯ ಪಕ್ಷಗಳಿಗೆ ಗೊಂದಲ ಕಿರಿಕಿರಿಯಾಗುತ್ತದೆ. ಮುಸ್ಲಿಮರ ಪ್ರತಿನಿಧಿ ಎನಿಸಿಕೊಳ್ಳುವ ಮುಸ್ಲಿಂ ಲೀಗ್ ಸದ್ಯಕ್ಕೆ ನಿಶ್ಚೇಷ್ಟ ಸ್ಥಿತಿಯಲ್ಲಿದ್ದು, ಬ್ರಾಹ್ಮಣರೇತರ ಪ್ರತಿನಿಧಿ ಎನಿಸಿಕೊಳ್ಳುವ ಜಸ್ಟಿಸ್ ಪಾರ್ಟಿ ಮತ್ತು ಅಸ್ಪೃಶ್ಯರ ಪ್ರತಿನಿಧಿ ಎಂದು ಕರೆದುಕೊಳ್ಳುವ ಅಖಿಲ ಭಾರತ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಇವೆಲ್ಲ ವಿದೇಶಿಗನ ಬೆಂಬಲಕ್ಕೆ ಎಷ್ಟೇ ಮನವಿ ಮಾಡಿಕೊಂಡಿದ್ದರೂ ಅವನು ಇವರ ಮಾತನ್ನು ಒಂದು ಸಾರಿ ಸಹಾನುಭೂತಿಯಿಂದ ಕೇಳಲು ಕೂಡ ತಯಾರಿಲ್ಲ. ಈ ವಿದೇಶಿಗ ಉಳಿದ ಪಕ್ಷಗಳನ್ನು ಬಿಟ್ಟು ಕಾಂಗ್ರೆಸ್ ಅನ್ನೇ ಏಕೆ ಬೆಂಬಲಿಸುತ್ತಾನೆ? ಇದಕ್ಕೆ ಅವನು ಕೊಡುವ ಕಾರಣ 2. 1. ಕಾಂಗ್ರೆಸ್ ಒಂದೇ ಭಾರತೀಯರನ್ನು ಪ್ರತಿನಿಧಿಸುವ ರಾಜಕೀಯ ಸಂಘಟನೆ. 2. ಅದು ಅಸ್ಪೃಶ್ಯರನ್ನು ಕೂಡ ಪ್ರತಿನಿಧಿಸಬಲ್ಲ ಪಕ್ಷ. ಆದರೆ ಇಂಥ ನಂಬಿಕೆಗೆ ಆಧಾರವಿದೆಯೇ? ಇಂಥ ನಂಬಿಕೆ ಮೂಡಿಸುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ ಎಂಬುದು ನಿಜ. ಅದರಲ್ಲಿ ತೀರಾ ಮುಖ್ಯವಾದದ್ದು, ಭಾರತದ ಪತ್ರಿಕೆಗಳು ಕಾಂಗ್ರೆಸ್ನ ಪರವಾದ ಪತ್ರಿಕೆಗಳಿಂದಲೇ ಇಂಥ ನಂಬಿಕೆ ಹರಡಿರುವುದು. ಕಾಂಗ್ರೆಸ್ ಬಂಟನಾಗಿ ಬಿಟ್ಟಿರುವ ಭಾರತದ ಪತ್ರಿಕೋದ್ಯಮಕ್ಕೆ ಕಾಂಗ್ರೆಸ್ ಎಂದು ತಪ್ಪು ಮಾಡುವುದಿಲ್ಲ ಎಂಬ ಕುರುಡು ಶ್ರದ್ಧೆ. ಅದು ಕಾಂಗ್ರೆಸ್ ಸಿದ್ಧಾಂತಕ್ಕೆ ಹೊಂದಿಕೊಳ್ಳದ, ಅದರ ಪ್ರತಿಷ್ಠೆಗೆ ಧಕ್ಕೆಯಾಗುವಂಥ ಯಾವ ಸುದ್ದಿಗೂ ಪ್ರಚಾರ ಕೊಡಬಾರದು ಎಂದು ಕಟ್ಟುಪಾಡು ಮಾಡಿಕೊಂಡಿದೆ. ವಿದೇಶಿಗನಿಗಂತೂ ಪತ್ರಿಕೆಯೇ ಭಾರತದ ರಾಜಕೀಯ ಚಟುವಟಿಕೆಗಳ ಸುದ್ದಿಗೆ ಮುಖ್ಯ ಮಾಧ್ಯಮ. ಭಾರತೀಯ ಪತ್ರಿಕೋದ್ಯಮ ಇರುವಂಥ ಸ್ಥಿತಿ ನೋಡಿದರೆ ಇಂಗ್ಲೆಂಡ್ ಮತ್ತು ಅಮೆರಿಕದ ಜನಕ್ಕೆ ಕಾಂಗ್ರೆಸ್ ಒಂದೇ ಅಸ್ಪೃಶ್ಯರ ಸಮೇತ ಭಾರತವನ್ನು ಪ್ರತಿನಿಧಿಸುವ ಪಕ್ಷ ಎಂದೆನಿಸಿದರೆ ಆಶ್ಚರ್ಯವೇನಲ್ಲ. ಈ ಪ್ರಚಾರದ ಪರಿಣಾಮ ಎದ್ದು ಕಾಣುವಷ್ಟು ಪ್ರಮಾಣದಲ್ಲಿ ಬೆಳೆದದ್ದಕ್ಕೆ ಅಸ್ಪೃಶ್ಯರ ಪರವಾದ ಪ್ರತಿ ಪ್ರಚಾರ ಇಲ್ಲದಿರುವುದೇ ಕಾರಣ. ಅಸ್ಪೃಶ್ಯರ ಈ ಸೋಲಿಗೆ ಸಾಕಷ್ಟು ಕಾರಣಗಳಿವೆ. ಅವರಿಗೆ ತಮ್ಮದೇ ಆದ ಪತ್ರಿಕೆ ಇಲ್ಲ. ಕಾಂಗ್ರೆಸ್ ಪತ್ರಿಕೆಗಳ ಬಾಗಿಲು ಇವರಿಗೆ ಮುಚ್ಚಿಕೊಂಡಿದೆ. ಅವು ಇವರ ವಿಷಯಕ್ಕೆ ಎಳ್ಳಷ್ಟು ಪ್ರಚಾರ ಕೊಡಬಾರದು ಎಂದು ದೃಢ ಮಾಡಿಕೊಂಡಿವೆ. ಅಸ್ಪೃಶ್ಯರಿಗೆ ಅವರದೇ ಆದ ಪತ್ರಿಕೆ ಶುರು ಮಾಡುವುದು ಸಾಧ್ಯವಿಲ್ಲ. ಯಾಕೆಂದರೆ ಜಾಹೀರಾತು ಇಲ್ಲದೆ ಯಾವ ಪತ್ರಿಕೆಯೂ ನಡೆಯುವುದಿಲ್ಲ. ಆದರೆ ಜಾಹೀರಾತು ಉದ್ಯಮದಾರರಿಂದ ಬರಬೇಕು. ಭಾರತದ ಸಣ್ಣ ದೊಡ್ಡ ಉದ್ಯಮಗಳೆಲ್ಲ ಕಾಂಗ್ರೆಸ್ಗೆ ಅಂಟಿಕೊಂಡಿವೆ. ಅವು ಕಾಂಗ್ರೆಸ್ಸೇತರ ಸಂಸ್ಥೆಗಳಿಗೆ ನೆರವಾಗುವುದಿಲ್ಲ. ಭಾರತದ ಪ್ರಮುಖ ಸುದ್ದಿ ಸಂಸ್ಥೆಯಾದ ಅಸೋಸಿಯೇಟೆಡ್ ಪ್ರೆಸ್ ಇನ್ ಇಂಡಿಯಾದಲ್ಲಿ ನೇಮಕವಾಗಿರುವ ಸಿಬ್ಬಂದಿಗಳೆಲ್ಲ ಮದ್ರಾಸ್ ಬ್ರಾಹ್ಮಣರು. ಹಾಗೆ ನೋಡಿದರೆ ಇಡೀ ಭಾರತದ ಪತ್ರಿಕೋದ್ಯಮ ಅವರ ಕೈಯಲ್ಲಿದೆ. ಅವರು ಕಾಂಗ್ರೆಸ್ ಪರವಾಗಿರುವುದಕ್ಕೆ ಕಾರಣ ನಿಚ್ಚಳವಾಗಿದೆ. ಹಾಗಾಗಿ ಕಾಂಗ್ರೆಸ್ಗೆ ವಿರುದ್ಧವಾದ ಯಾವ ಸುದ್ದಿಗೂ ಪ್ರಚಾರ ಸಿಗದ ಹಾಗೆ ಈ ಜನ ನೋಡಿಕೊಳ್ಳುತ್ತಾರೆ. ಇವೆಲ್ಲ ಅಸ್ಪೃಶ್ಯರ ಕೈ ಮೀರಿದ ಕಾರಣಗಳು. ಅಸ್ಪೃಶ್ಯರು ತಮ್ಮ ನಿಲುವನ್ನು ಕುರಿತು ಪ್ರಚಾರ ನೀಡಲು ಇಂದು ಮುಂದೆ ನೋಡಿದ್ದಕ್ಕೆ ಅವರಿಗೆ ಆ ಬಯಕೆ ಇಲ್ಲದಿರುವುದು ಬಹಳಷ್ಟು ಮಟ್ಟಿನ ಕಾರಣ.
ಹೀಗೆ ಅವರು ತಮ್ಮ ಹಿತದೃಷ್ಟಿಯ ಪ್ರಚಾರ ಬಯಕೆಯನ್ನು ಗೈರು ಹಾಜರು ಮಾಡಿಕೊಂಡಿದ್ದಕ್ಕೆ ಮುಖ್ಯ ಕಾರಣ ಅವರ ದೇಶಭಕ್ತಿ. ಅಂದರೆ ಹೊರ ಜಗತ್ತಿನ ಕಣ್ಣಿನಲ್ಲಿ ದೇಶದ ಹಿತಾಸಕ್ತಿಗೆ ಧಕ್ಕೆ ಎನಿಸಬಹುದಾದ ಯಾವ ಚಟುವಟಿಕೆಯಲ್ಲೂ ತಾವು ತೊಡಗದಂತೆ ನೋಡಿಕೊಂಡಿದ್ದಾರೆ. ಭಾರತದ ರಾಜಕೀಯಕ್ಕೆ ಎರಡು ಮಗ್ಗಲುಗಳಿವೆ. ಒಂದನ್ನು ವಿದೇಶಿ ರಾಜಕೀಯ ಅಂತಲೂ ಇನ್ನೊಂದನ್ನು ಸಂವಿಧಾನಾತ್ಮಕ ರಾಜಕೀಯ ಅಂತಲೂ ಕರೆಯಬಹುದು. ಭಾರತದ ಸಂವಿಧಾನಾತ್ಮಕ ರಾಜಕೀಯ ಸೂಕ್ಷ್ಮಜ್ಞನಾದವನಿಗೆ ಇವೆರಡು ಬೇರೆ ಬೇರೆ ಸಂಗತಿಗಳು. ಇಂಥ ಸಂಗತಿಗಳಲ್ಲಿ ವಿದೇಶಿಗನ ದೃಷ್ಟಿಗೂ ಬೆಲೆ ಇರುವುದರಿಂದ ಈ ಮೇಲಿನ ಸಂಗತಿಗಳು ಅವನಿಗೆ ಎಷ್ಟೇ ಎಚ್ಚರ ವಹಿಸಿ ನೋಡಿದರೂ ಬೇರೆ ಬೇರೆ ಎನಿಸದೆ ಹೋಗಿ ಅವನು ಸಂವಿಧಾನಾತ್ಮಕ ರಾಜಕೀಯದ ವಿಷಯಕ್ಕೆ ಇರುವ ಭಿನ್ನಾಭಿಪ್ರಾಯವನ್ನು ಭಾರತದ ವಿದೇಶಿ ರಾಜಕೀಯ ಕುರಿತಾಗಿ ಇರುವ ಅಸಮಾಧಾನವೆಂದು ಅಂದುಕೊಳ್ಳಬಹುದು ಎಂಬ ಅಂಜಿಕೆ ಅಸ್ಪೃಶ್ಯರಿಗೆ ಇದೆ. ಇದರಿಂದಲೇ ಅವರು ಮೌನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆದ್ದರಿಂದಲೇ ಕಾಂಗ್ರೆಸ್ ಪ್ರಚಾರವು ಅಡೆತಡೆಯಿಲ್ಲದೆ ಸಾಗುವುದಕ್ಕೆ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಅಸ್ಪೃಶ್ಯರು ಸೇರಿದಂತೆ ಎಲ್ಲರ ಪ್ರತಿನಿಧಿ ಎಂಬ ನಂಬಿಕೆ ಹುಟ್ಟುವ ಪರಿಸ್ಥಿತಿ ಇರುವುದಂತೂ ನಿಜ. ಆದರೆ ಆ ನಂಬಿಕೆಗೆ ಬುಡವಿಲ್ಲ ಎಂಬುದಕ್ಕೆ 1937 ಚುನಾವಣೆಯ ಫಲಿತಾಂಶ ಸಾಕ್ಷಿ. ಈ ಪುಸ್ತಕದ ಮೊದಲಲ್ಲಿ ವಿವರಿಸಿದಂತೆ ಕಾಂಗ್ರೆಸ್ ಪಕ್ಷ ಎಲ್ಲರ ಪ್ರತಿನಿಧಿ ಎಂಬ ಮಾತನ್ನು ಈ ಚುನಾವಣೆ ಹುಸಿಗೊಳಿಸಿದೆ. ವಿದೇಶಿಗ ಇದನ್ನು ಸಾಕ್ಷಿಯಾಗಿ ಗಮನಿಸಿದರೆ ಅವನಿಗೆ ಪ್ರಚಾರ ಮತ್ತು ವಸ್ತುಸ್ಥಿತಿ ನಡುವೆ ಇರುವ ಅಂತರ ಎಷ್ಟೆಂದು ತಿಳಿಯುತ್ತದೆ. ಚುನಾವಣೆಗೆ ಹಿಂದೆ ಕಾಂಗ್ರೆಸ್ನ ಪ್ರಾತಿನಿಧ್ಯ ಇನ್ನೂ ಪರೀಕ್ಷೆಗೆ ಒಳಗಾಗದ ಸಮಯದಲ್ಲಿ ವಿದೇಶಿಗನೊಬ್ಬ ಪ್ರಚಾರದ ಅಬ್ಬರದಲ್ಲಿ ತೇಲಿ ಹೋಗಿದ್ದರೆ ಅದನ್ನು ಮರೆತು ಬಿಡಬಹುದಿತ್ತು. ಆದರೆ ಈಗ ಈ ಮಾತು 1937 ಚುನಾವಣೆಯ ಕಣದಲ್ಲಿ ಹುಸಿಯಾಗಿದೆ. ಹಾಲಿ ಚುನಾವಣೆಯ ಫಲಿತಾಂಶವನ್ನು ಗಮನಿಸಿದರೆ ವಿದೇಶಿಗ ಕಾಂಗ್ರೆಸ್ ಎಲ್ಲರ ಪ್ರತಿನಿಧಿ ಎಂಬ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳುತ್ತಾನೆ. ಬೇರೆ ಬೇರೆ ಪಕ್ಷಗಳು ಭಾರತದ ಸಾಮಾಜಿಕ ಜೀವನದಲ್ಲಿ ಅಷ್ಟೇ ಪ್ರಾತಿನಿಧ್ಯ ಹೊಂದಿದೆ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳುತ್ತಾನೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಿಂದ ಹೊರತಾದ ಪಕ್ಷಗಳು ತಮ್ಮ ಕಡೆಗೆ ಗಮನ ಹರಿಸುವಂತೆ ಕೇಳುವ ಹಕ್ಕು ಹೊಂದಿದ್ದಾರೆಂದು ಒತ್ತಾಯಿಸಬೇಕಾಗಿದೆ. ವಿದೇಶಿಗ ಕಾಂಗ್ರೆಸ್ನ ಬೆಂಬಲಕ್ಕೆ ಇನ್ನೊಂದು ಕಾರಣವಿದೆ. ಅದು ದೇಶದ ಇತರ ರಾಜಕೀಯ ಪಕ್ಷಗಳಿಗೂ ಪ್ರದರ್ಶನ ಪ್ರವೃತ್ತಿಯ ಕಾಂಗ್ರೆಸ್ಗೂ ಇರುವ ಚಟುವಟಿಕೆಯಲ್ಲಿರುವ ವ್ಯತ್ಯಾಸ. ಉಳಿದ ರಾಜಕೀಯ ಪಕ್ಷಗಳನ್ನು ಕಾಂಗ್ರೆಸ್ನೊಂದಿಗೆ ಹೋಲಿಸಿ ನೋಡುವಾಗ ಕಾಂಗ್ರೆಸ್ಸಿಗರು ಬ್ರಿಟಿಷರ್ ಸರ್ಕಾರದ ವಿರುದ್ಧ ನಾಗರಿಕ ಅವಿಧೇಯತೆ, ಕಾನೂನು ಭಂಗ, ಕರ ನಿರಾಕರಣೆ, ಸ್ವಯಂ ಪ್ರೇರಿತ ಬಂಧನ, ಸರ್ಕಾರದ ವಿರುದ್ಧ ಅಸಹಕಾರ, ಕಚೇರಿಗಳ ಬಹಿಷ್ಕಾರ ಮತ್ತು ಇತರ ವಿಧಾನಗಳಿಂದ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಡುಪಿಟ್ಟುಕೊಂಡ ಜನರೆಂದು ತೋರಿಸಿಕೊಳ್ಳುವ ಚಟುವಟಿಕೆಗಳಲ್ಲಿ ತೊಡಗಿರುವುದನ್ನು ಕಾಣುತ್ತಾನೆ. ಉಳಿದ ರಾಜಕೀಯ ಪಕ್ಷಗಳು ಇಂಥ ಹೋರಾಟಗಳಲ್ಲಿ ಪಾಲ್ಗೊಳ್ಳದೆ ನಿಷ್ಕ್ರಿಯವಾಗಿ ನಿರಾಸಕ್ತವಾಗಿರುವುದು ಅವನ ಕಣ್ಣಿಗೆ ಕಾಣುತ್ತದೆ. ಇದರಿಂದ ಕಾಂಗ್ರೆಸ್ ಪಕ್ಷವೊಂದೇ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವ ಸಂಘಟನೆ ಎಂಬ ತೀರ್ಮಾನಕ್ಕೆ ಬರುವುದಷ್ಟೇ ಅಲ್ಲ, ಉಳಿದ ಪಕ್ಷಗಳು ಅದಕ್ಕೆ ಅಡ್ಡಿ ಮಾಡದಿದ್ದರೂ ಉದಾಸೀನವಾಗಿವೆ ಎಂಬ ತೀರ್ಮಾನಕ್ಕೆ ಆತ ಬಂದು ಬಿಡುತ್ತಾನೆ. ಒಬ್ಬ ಸ್ವಾತಂತ್ರ್ಯ ಪ್ರೇಮಿಯಾಗಿ ಇತರ ಪಕ್ಷಗಳಿಗಿಂತಲೂ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುತ್ತಿರುವ ಸಂಘಟನೆ ಎಂದು ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕೆಂದು ಆತ ಭಾವಿಸುತ್ತಾನೆ. ಈ ತೀರ್ಮಾನ ತೀರಾ ಸಹಜ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಈತ ಕಾಂಗ್ರೆಸ್ ಕಡೆಗೆ ತೋರುವ ಪಕ್ಷಪಾತ ಯಾವುದರ ಫಲ? ಸ್ವಾತಂತ್ರ್ಯದ ಹೋರಾಟದ ಬಗೆಗಿನ ವ್ಯಾಮೋಹದ ಫಲವೋ ಅಥವಾ ಈ ಹೋರಾಟ ಭಾರತದ ಎಲ್ಲ ಪ್ರಜೆಗಳನ್ನು ಮುಕ್ತಗೊಳಿಸುತ್ತೆ ಎಂಬ ನಂಬಿಕೆಯ ಫಲವೋ?
ಮೊದಲ ಅಭಿಪ್ರಾಯವು ನಿಜವಾದಲ್ಲಿ ನಾನು 7ನೇ ಅಧ್ಯಾಯದಲ್ಲಿ ವಿವರಿಸಿದಂತೆ ಅಸ್ಪೃಶ್ಯರು ಈ ಕಾಂಗ್ರೆಸ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳದೆ ಹೋದದ್ದು ವಿದೇಶಿಯನ ಮೇಲೆ ನಿರೀಕ್ಷಿತ ಪರಿಣಾಮವನ್ನು ಬೀರಲಿಲ್ಲ ಎಂದು ವಿಷಾದದಿಂದ ಹೇಳಬೇಕಾಗುತ್ತದೆ. ಆದರೆ ಈ ವಿಷಯಕ್ಕಾಗಿ ನಾನು ಆತನೊಂದಿಗೆ ಜಗಳಕ್ಕಿಳಿಯುವುದಿಲ್ಲ. ಅಸ್ಪೃಶ್ಯರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಳ್ಳದಿರುವ ವಿಷಯಕ್ಕೆ ನಾನು ಕೊಟ್ಟ ಕಾರಣಗಳನ್ನು ಮೌಲಿಕವೆಂದು ಅನೇಕ ವಿದೇಶಿಯರು ಒಪ್ಪಿಕೊಳ್ಳಬಹುದು. ಆದರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ ಒಂದು ಸಂಘಟನೆಯನ್ನು ಬೆಂಬಲಿಸಬಾರದೇಕೆ ಎಂಬ ಪ್ರಶ್ನೆಗೆ ನಾನು ಯಾವ ಉತ್ತರವನ್ನು ಕೊಟ್ಟಿಲ್ಲ ಎಂಬುದು ಸ್ಪಷ್ಟ. ಇದು ಬಿಟ್ಟು ವಿದೇಶಿಗನ ಕಾಂಗ್ರೆಸ್ ಪಕ್ಷಪಾತವು 2ನೇ ಅಭಿಪ್ರಾಯದ ಮೇಲೆ ರೂಪಿತವಾಗಿದ್ದಲ್ಲಿ ಈ ಮಾತು ಬೇರೆ ರೀತಿಯಲ್ಲಿ ನೋಡಬೇಕು. ಅವನ ಈ ನಡವಳಿಕೆಯ ವೈಚಾರಿಕತೆಯನ್ನು ಪರಿಶೀಲಿಸಿ ಅವನನ್ನು ತಪ್ಪುಗಳಿಂದ ರಕ್ಷಿಸುವ ಅಗತ್ಯವಿದೆ. ಒಬ್ಬನ ಬಗ್ಗೆ ಅನುಮಾನವಿದ್ದಾಗ ಅವನು ತನ್ನ ಮನಸ್ಸನ್ನು ಪೂರ್ಣ ಬಿಚ್ಚಿಡದೆ ಅವನ ನಿಲುವನ್ನು ಸ್ಪಷ್ಟಪಡಿಸದೆ ಹೋದರೆ, ಅವನ ಸಹಕಾರದ ಭರವಸೆ ಸಿಗದೆ ಹೋದರೆ ಅಂಥವನ ಮಾತಲ್ಲಿ ಯಾರೂ ಸಾಮಾನ್ಯವಾಗಿ ನಂಬಿಕೆ ಇಡುವುದಿಲ್ಲ. ಇದೇ ಮಾತು ಕಾಂಗ್ರೆಸ್ಸಿಗೂ ಹೊಂದುತ್ತದೆ. ನಾನು 7ನೇ ಅಧ್ಯಾಯದಲ್ಲಿ ತೋರಿಸಿರುವ ಹಾಗೆ ಕಾಂಗ್ರೆಸ್ ಭಾರತದಲ್ಲಿ ಎಂಥ ಪ್ರಜಾಪ್ರಭುತ್ವ ತರಬೇಕೆಂದಿದೆ ಎಂಬುದನ್ನು ಸ್ಪಷ್ಟಪಡಿಸಿಲ್ಲ. ಅಷ್ಟೇ ಅಲ್ಲ, ಆ ಪ್ರಜಾಪ್ರಭುತ್ವದಲ್ಲಿ ಕೆಳವರ್ಗಗಳ ಒತ್ತಾಯದ ಬೇಡಿಕೆ ಇದ್ದಾಗಲೂ ಅಂಥದ್ದೊಂದು ನಕಾಸೆಯನ್ನು ಹಾಕಿಕೊಳ್ಳಲು ನಿರಾಕರಿಸಿದೆ. ಇಂಥ ಹೇಳಿಕೆಯೇ ಇಲ್ಲದಿದ್ದಾಗಲೂ ಕಾಂಗ್ರೆಸ್ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುತ್ತದೆ ಎಂದು ಅವನು ಬೆಂಬಲಿಸುವ ವಿದೇಶಿಗನ ವಿಶ್ವಾಸ ವಿಚಿತ್ರವೆನಿಸುತ್ತದೆ. ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಕಾಂಗ್ರೆಸ್ ಯೋಜಿಸುತ್ತದೆ ಎಂಬ ಮಾತಿಗೆ ಯಾವ ಆಧಾರವೂ ಇಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನನ್ನು ತೊಡಗಿಸಿಕೊಂಡ ಮಾತ್ರಕ್ಕೆ ಕಾಂಗ್ರೆಸ್ಸಿನ ಬಗ್ಗೆ ಇಂಥ ತೀರ್ಮಾನ ಸರಿಯಲ್ಲ. ಅಂಥ ತೀರ್ಮಾನಕ್ಕೆ ಮುಂಚೆ ವಿದೇಶಿಗ ಇನ್ನೊಂದು ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕು. ಅದು ಯಾರ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ಹೋರಾಡುತ್ತದೆ ಎಂಬ ಪ್ರಶ್ನೆ. ಈ ಪ್ರಶ್ನೆಯ ಮುಂದೆ ಕಾಂಗ್ರೆಸ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತದೆಯೋ ಅಲ್ಲವೋ ಎಂಬ ಪ್ರಶ್ನೆ ಮಸುಕಾಗುತ್ತದೆ. ಇದು ಆಗಬೇಕಾದ ಶೋಧನೆ. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳದೆ ನಿಜಾಂಶವನ್ನು ಪರಿಶೀಲಿಸದೆ ಒಬ್ಬ ಸ್ವಾತಂತ್ರ್ಯ ಪ್ರೇಮಿ ಕಾಂಗ್ರೆಸ್ ಉತ್ತೇಜನ ನೀಡುವುದು ತಪ್ಪಾಗುತ್ತದೆ. ಆದರೆ ಕಾಂಗ್ರೆಸ್ನ ಪರವಹಿಸುವ ವಿದೇಶಿಗ ಈ ಪ್ರಶ್ನೆ ಹಾಕಿಕೊಳ್ಳುವ ಗೋಜಿಗೆ ಹೋಗುವುದಿಲ್ಲ. ಆದರೆ ಈತ ಈ ಪ್ರಶ್ನೆಯನ್ನು ಕೈಗೆತ್ತಿಕೊಂಡು ಉತ್ತರ ಹುಡುಕುವುದಾದರೆ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವವನ್ನು ತರುವ ಮಾತು ಬಿಡಿ, ಅದು ವಂಶಪಾರಂಪರ್ಯವಾಗಿ ಒಂದು ವರ್ಗ ವಂಶಪಾರಂಪರ್ಯವಾಗಿ ದಾಸ್ಯಕ್ಕೊಳಗಾಗಿರುವ ಇನ್ನೊಂದು ವರ್ಗವನ್ನು ಆಳಲು ಅನುಕೂಲವಾಗುವಂಥ ಒಂದು ಪ್ರಾಚೀನ ಹಿಂದೂ ರಾಜ್ಯ ಪದ್ಧತಿಯನ್ನು ಮತ್ತೆ ಸ್ಥಾಪಿಸಲು ವ್ಯವಸ್ಥೆ ಮಾಡುತ್ತಿರುವುದಕ್ಕೆ ಅವನಿಗೆ ಬೇಕಾದಷ್ಟು ಪುರಾವೆಗಳು ಸಿಗುತ್ತವೆ ಎಂಬ ನಂಬಿಕೆ ನನಗಿದೆ. ಕೆಳವರ್ಗದ, ಅದರಲ್ಲೂ ಅಸ್ಪೃಶ್ಯರ ಹೋರಾಟ ಕುರಿತ ವಿದೇಶಿಗನ ಮನೋಭಾವಕ್ಕೆ ಮಹತ್ವವಿದೆ. ಯಾವ ಪಕ್ಷವೂ ಈ ವಿದೇಶಿಗನ ಮನೋಭಾವವನ್ನು ಅಮುಖ್ಯ ಎಂದುಕೊಳ್ಳುವ ಹಾಗಿಲ್ಲ. ಆದ್ದರಿಂದ ವಿದೇಶಿಗ ಕಾಂಗ್ರೆಸ್ನ ಪರವಹಿಸಿದ್ದೇ ಆದರೆ ಅವನು ತಪ್ಪು ಪಕ್ಷವನ್ನು ಬೆಂಬಲಿಸುತ್ತಿದ್ದಾನೆ ಎಂಬುದನ್ನು ಅವನಿಗೆ ಅಸ್ಪೃಶ್ಯರನ್ನು ಪ್ರತಿನಿಧಿಸುವ ಯಾರೇ ಆಗಲಿ ಮನಗಾಣಿಸಲು ಪ್ರಯತ್ನಿಸಬೇಕು. ಇಂಥ ಮಹಾನ್ ರಾಷ್ಟ್ರ ನಾಯಕರನ್ನು ಓದಲು ಅವಕಾಶ ಕಲ್ಪಿಸಿಕೊಟ್ಟ ಪ್ರೀತಿಯ ಅಣ್ಣನವರಾದ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗ ಅವರಿಗೂ ಧನ್ಯವಾದಗಳು.